ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಮತ್ತೊಂದು ಹೆಲ್ದಿ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬನ್ ದೋಸಾ. ಇದು ಮಾಮೂಲಿ ಬನ್ ದೋಸಾ ಅಲ್ಲ, ಯಾವುದೇ ರೀತಿ ಮೊಸರಾಗ್ಲಿ ಅವಲಕ್ಕಿ ಆಗ್ಲಿ ಏನು ಬಳಸದೆ ಮಾಡಿರುವಂತ ದೋಸಾ ರೆಸಿಪಿ. ಇದು ಖಂಡಿತ ತುಂಬಾ ಹೆಲ್ದಿ ಆಗಿರ್ತತಿ ಮತ್ತು ತಿನ್ನೋಕು ಅಷ್ಟ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸ್ದಂಗಿರ್ತತಿ. ಮತ್ತು ಮಕ್ಕಳಿಗೂ ನೀವು ಸ್ಕೂಲ್ಗೆ ಲಂಚ್ ಬಾಕ್ಸ್ ರೀತಿ ಕಳಿಸ್ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ. ನೀವು ಈ ಬನ್ ದೋಸಾ ಮನೆಯಲ್ಲಿ ಟ್ರೈ ಮಾಡ್ಬೇಕಂತಂದ್ರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ನಾನು ಈ ಬನ್ ದೋಸಾ ಜೊತೆಗೆ ನಿಮ್ಗೆ ಒಂದು ಸೂಪರ್ ಆಗಿರುವಂತ ಚಟ್ನಿ ರೆಸಿಪಿನೂ ಈ ವಿಡಿಯೋದಲ್ಲೊಳಗ ಶೇರ್ ಮಾಡಿರ್ತೀನಿ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತ ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ನಾನಿಲ್ಲೇ 1 ಕಪ್ ರವೆ ತಗೊಂಡನಿ, ಉಪ್ಪಿಟ್ಟು ರವೆ. ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ ಪುಡಿ, ಸೋಡಾ, ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡನಿ, ಟೊಮ್ಯಾಟೊ ಇದು ಮೀಡಿಯಂ ಸೈಜ್ ಇದು. ಆಮೇಲೆ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡನಿ, 1 ದೊಡ್ಡ ಬಟ್ಟಲ್ದಷ್ಟು ಪಾಲಕ್ನ ಕಟ್ ಮಾಡಿ ಇಟ್ಕೊಂಡನಿ, ಸಕ್ಕರೆ, ಗರಂ ಮಸಾಲೆ, ಉಪ್ಪು, ಆಮೇಲೆ ಎಣ್ಣೆ ತಗೊಂಡನಿ. ಇಷ್ಟು ಸಾಮಗ್ರಿಗಳು ಇವತ್ತು ನಾವು ಬಳಸ್ಕೊಂಡು ಈ ಬನ್ ದೋಸಾ ಮಾಡ್ಬೇಕಾಕತಿ. ಬರ್ರಿ ಇವಾಗ ಹೆಂಗ್ ಮಾಡುದಂತ ನೋಡೋಣಂತ. ಮೊದ್ಲಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ನಾನೇನ್ 1 ಕಪ್ ಮೀಡಿಯಂ ರವೆ ತಗೊಂಡಿದ್ನಲ್ಲ, ಉಪ್ಪಿಟ್ಟು ರವೆ, ಅದನ್ನ ಇವಾಗ ಇದಕ್ಕೆ ಹಾಕೊಳಕತ್ತಾನಿ. ಹಾಕೊಂಡು ಇದಕ್ಕೆ ಇವಾಗ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು 2 ಸ್ಪೂನ್ ಅಷ್ಟು ಸನ್ಫ್ಲವರ್ ಎಣ್ಣೆನ ಹಾಕೊಳಕತ್ತಾನಿ. ಇದಕ್ಕೆ ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಚೆನ್ನಾಗಿ ಕಲರ್ ಬರ್ತದ ಅನ್ನೋದು ಕಷ್ಟ ಹಾಕೊಂಡನಿ. ಆಮೇಲೆ ನಾನು ಯಾವ ಕಪ್ಪಲ್ಲಿ ರವಾ ತಗೊಂಡಿದ್ನಲ್ಲೋ ಅದೇ ಕಪ್ಪಲ್ಲಿ ಇವಾಗ 1 ಕಪ್ನಷ್ಟು ಇದಕ್ಕೆ ನೀರ್ ಹಾಕೊಂತ ನೋಡ್ರಿ. ನಾನು ಇವಾಗ 1 ಕಪ್ ನೀರ್ನ ಇದೇ ಜಾರ್ಗೆ ಹಾಕೊಳಕತ್ತಾನ. ಇವಾಗ ಇದನ್ನ ಮಿಕ್ಸರ್ಗೆ ಹಾಕೊಂಡು ತಗೊಂಡ್ ಬರ್ತಾನೆ. ಇವಾಗ ನಾ ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಹಾಕಿರ್ಬೇಕಂತಂದ್ರ ಇದು ಫುಲ್ಲು ನೈಸ್ ಪೇಸ್ಟ್ ಆಗ್ಬೇಕು. ಅಲ್ಲಿವರೆಗೂ ನೀವು ಇದನ್ನ ಮಿಕ್ಸರ್ಗೆ ಹಾಕೊಂಡ್ಬರ್ಬೇಕಾಕತಿ. ಇದನ್ನ ಎಷ್ಟಾಗುತ್ತೋ ಅಷ್ಟು ನುಣ್ಣಗ ರುಬ್ಕೋರಿ. ಇವಾಗ ಇದು ಆಗೈತಿ. ಇದನ್ನ ನಾನು ಇವಾಗ ಒಂದು ಈ ತರ ಪಾತ್ರೆಗೆ ಹಾಕೊಂತಾನೆ ನೋಡ್ರಿ. ನಾವು ಏನು ದೋಸಾ ಮಾಡ್ತೇವಲ್ಲ ಆ ದೋಸಾದ್ದು ಮೇನ್ ಬ್ಯಾಟರ್ ರೆಡಿ ಆಯ್ತು. ಇವಾಗ ನಾವು ಇಷ್ಟು ಮಾಡ್ಕೊಂಡ್ರೆ ನಮ್ದು ಅರ್ಧ ಕೆಲಸ ಮುಗೀತು. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರ್ ಹಾಕೊಂಡಿದನ್ನ ಮಿಕ್ಸ್ ಮಾಡ್ಕೊಂತಾನೆ. ಜಾಸ್ತಿ ನೀರ್ ಹಾಕೊಳಕ್ ಹೋಗ್ಬೇಡಿ. ನಾನಿವಾಗ ಒಂದ್ 2 ನಿಮಿಷ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳಕತ್ತಾನಿ. ಇಟ್ಕೊಂಡಿದನ್ನ ಒಂದ್ 10 ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಡೋಣಂತ. ಯಾಕಂದ್ರೆ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ನೆನಿಬೇಕು. ಅದ್ ನೆನೆಯೋಷ್ಟ್ರಲ್ಲಿ ನಾನು ಇವಾಗ ಒಂದು ಸೂಪರ್ ಆಗಿರೋ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣಂತ. ಅದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಪುಟಾಣಿ, ಇದು ಪುದೀನ ತಗೊಂಡನಿ. ಆಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತಗೊಂಡ ನಾನು. ಯಾಕಂದ್ರೆ ಹಿಟ್ಟಿಗೆ ನಾನು 2 ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ 1 ತಗೊಂಡನಿ. ಆಮೇಲೆ 3 ಬೆಳ್ಳುಳ್ಳಿ ಹೆಸರನ್ನ ತಗೊಂಡನಿ. ಇವಾಗ ನಾನು ಡೈರೆಕ್ಟ್ ಆಗಿ ಜಾರ್ಗೆ ಇವನ್ನೆಲ್ಲ ಹಾಕೊಂತ ನೋಡ್ರಿ. ಈಗ ಪುಟಾಣಿ ನಾನಿಲ್ಲೇ ಒಂದ್ 2-3 ಸ್ಪೂನ್ ಅಷ್ಟು ತಗೊಂಡನಿಲ್ಲೇ. ಇದಕ್ಕೆ ನಾನಿವಾಗ ಇನ್ನು ಉಳಿದಂಥ ಪದಾರ್ಥಗಳನ್ನ ಹಾಕೊಂತ ಹೋಗ್ತಾನಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಇದಕ್ಕೆ ಮೊಸರನ್ನ ಯೂಸ್ ಮಾಡ್ಕೊಂಡನಿ. ಮೊಸರು ಇಲ್ಲ ಅಂದ್ರೆ ನೀವು ಸಣ್ಣದೊಂದು ಟೊಮ್ಯಾಟೊನು ಕಟ್ ಮಾಡಿ ಹಾಕೋಬಹುದು ಇಲ್ಲೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡನ್ ನಾನು. ಇದಕ್ಕೆ ಇವಾಗ ನಾನು 1 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳಕತ್ತಾನಿ. ನೀವು ಹಾಕೋಬೋದಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊರಿ. ಆಮೇಲೆ ನಾನು ಇದಕ್ಕೆ ನೀರ್ ಹಾಕೊಂಡು ಇದನ್ನ ನುಣ್ಣಗ ರುಬ್ಕೊಂಬಂದ ನೋಡ್ರಿ. ಇಲ್ಲೇ ನೀವು ಚಟ್ನಿ ದಪ್ಪ ಬೇಕಂತಂದ್ರ ಸ್ವಲ್ಪ ನೀರ್ ಹಾಕೋರಿ. ನಾನಿಲ್ಲೇ ತೆಳುವಾಗಿ ಮಾಡ್ಕೊಳಕತ್ತಿರೋದ್ರಿಂದ ಜಾಸ್ತಿ ನೀರ್ ಹಾಕೊಂಡು ಈ ರೀತಿ ಇದನ್ನ ಚಟ್ನಿನ ರೆಡಿ ಮಾಡ್ಕೊಂಡನಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಕೊಡೋದೇನು ಬೇಡ. ಇದು ಅಷ್ಟ ಚಟ್ನಿ ಸೂಪರ್ ಆಗಿರ್ತತಿ. ಬೆಲ್ಲ ಹಾಕಿರೋದ್ರಿಂದ ಸಿಹಿ ಖಾರವಾಗಿ ತುಂಬಾ ಚೆನ್ನಾಗಿರ್ತತಿ. ಸೊ ಇವಾಗ ನೋಡಿದ್ರಲ್ಲ ಚಟ್ನಿ ರೆಡಿ ಆಯ್ತು. ನೆಕ್ಸ್ಟ್ ನಾನು 10 ನಿಮಿಷ ಆದ್ಮೇಲೆ ಈ ಹಿಟ್ಟನ್ನ ನಿಮ್ಗ ತೋರ್ಸಾತನ್ ನೋಡ್ರಿ. ಇದು ಸ್ವಲ್ಪ ಗಟ್ಟಿ ಆಗಿರ್ತತಿ ಇವಾಗ, ಯಾಕಂದ್ರೆ ರವೆ ನೆಂದಿರ್ತತಲ್ಲ. ಆದ್ರಿಂದ ಇದನ್ನ ಚಂದಾಗ 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊರಿ ಒಂದ್ ಸ್ಪೂನ್ಲೆ. ನಾನಿವಾಗ ಈ ಕಲ್ಸಿರುವಂತ ಹಿಟ್ಟಿಗೆ ಇನ್ನುಳಿದಂತ ಪದಾರ್ಥಗಳನ್ನ ಹಾಕೊಂತ ನೋಡ್ರಿ. ಈಗ ಇದಕ್ಕೆ ನಾನು 2 ದೊಡ್ಡ ಸೈಜಿನ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊರಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗ ಕಟ್ ಮಾಡಿ ಹಾಕೊಳಕತ್ತಾನಿಲ್ಲ ನಾನು. ಇದಕ್ಕೆ ನಾನಿವಾಗ ಟೊಮ್ಯಾಟೊನು ಹಾಕೊಳತಾನಿ. ಇದು ಅಷ್ಟ ಮೀಡಿಯಂ ಸೈಜಿನ ತಗೊಂಡನ್ ನಾನು. ಇಲ್ಲಿ ಹಸಿ ಮೆಣಸಿನ್ಕಾಯಿನ 2 ತಗೊಂಡನಿ. ಚಟ್ನಿ ಮಾಡೋವಾಗ ಏನಾದ್ರೂ ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ರೆ ಇಲ್ಲೇ ಕಡಿಮೆ ಹಾಕೋರಿ. ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಒಂದ್ ಅರ್ಧ ಕಪ್ನಷ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿ ಹಾಕೊಂಡನಿ. ಆಮೇಲೆ ನಾನು ಇಲ್ಲೇ 1 ದೊಡ್ಡ ಬೌಲ್ನಷ್ಟು ಪಾಲಕ್ ಸೊಪ್ಪನ್ನ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳಕತ್ತಾನ ನೋಡ್ರಿ. ಸೊ ಪಾಲಕ್ ಎಷ್ಟು ಹೆಲ್ದಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಸೊ ನಾವು ವೀಕಿಗೆ ಒಂದ್ಸಲ ಆದ್ರೂ ಈ ಸೊಪ್ಪನ್ನ ತಿನ್ನೋದ್ರಿಂದ ರಕ್ತದಲ್ಲಿ ನಮ್ಗೆ ಯಾವುದೇ ಕೊರತೆ ಉಂಟಾಗಲ್ಲ. ಆದ್ರಿಂದ ವೀಕಿಗೆ ಒಂದ್ಸಲ ಆದ್ರೂ ಟ್ರೈ ಮಾಡ್ರಿ. ಇವಾಗ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ಅದೆಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಇವಾಗ ಇದು ರೆಡಿ ಆಗೈತಿ.
ನಾನಿವಾಗ ಇನ್ನುಳಿದಂಥ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಂತಾನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಚಟ್ನಿಗೂ ಹಾಕೊಂಡ್ರಿಂದ ನೋಡ್ಕೊಂಡು ಹಾಕೋರಿ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡನಿ. ಆಮೇಲೆ ಅರ್ಧ ಸ್ಪೂನ್ ಅಷ್ಟು ಇಲ್ಲೇ ಗರಂ ಮಸಾಲ ಹಾಕೊಂಡನಿ. ಅರ್ಧ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೊಂಡನಿ. ಇದನ್ನು ಅಷ್ಟ ಚಂದಾಗ ಎಲ್ಲ ಹೊಂದ್ಕೊಳ್ಳೋವರೆಗೂ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋರಿ. 2 ರಿಂದ 3 ನಿಮಿಷ ಆದ್ರೂ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋರಿ. ಉಪ್ಪು ಮತ್ತು ಅರ್ಶಿನ ಪುಡಿ ನೀಟಾಗಿ ಎಲ್ಲ ಕಡೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋರಿ. ನಾನಿವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಾಗೈತಿ. ಇವಾಗ ನಾನು ಇದನ್ನ ಇನ್ನೂ 2 ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಇಟ್ಬಿಡ್ತಾನೆ ಇಲ್ಲೇ. 2 ನಿಮಿಷ ಆದ್ಮೇಲೆ ಅದ್ರ ಮುಚ್ಚಳನ ತೆಗೆದು ನಾನು ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಬೇಕಿಂಗ್ ಸೋಡಾನ ಹಾಕೊಳಕತ್ತಾನಿ. ನೀವು ಬೇಕಂದ್ರೆ ಏನೋನು ಯೂಸ್ ಮಾಡ್ಕೋಬಹುದು. ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕಿ ಇವಾಗ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋರಿ. ನಾವಿಲ್ಲೇ ಇನ್ಸ್ಟಂಟ್ ಆಗಿ ಮಾಡ್ತಿರೋದ್ರಿಂದ ಅದಕ್ಕೋಸ್ಕರ ನಾನಿಲ್ಲೇ ಬೇಕಿಂಗ್ ಸೋಡಾ ಹಾಕೇನಿ. ಬ್ಯಾಟರ್ ಯಾವ ತರ ಇರ್ಬೇಕಂತಂದ್ರ ಜಾಸ್ತಿ ತೆಳು ಇರ್ಬೇಕು ಹೋಗ್ಬಾರ್ದು, ಈ ರೀತಿ ಸ್ವಲ್ಪ ದಪ್ಪಾಗೆ ಇರ್ಬೇಕು. ನೆಕ್ಸ್ಟ್ ನಾವ್ ಇವಾಗ ಡೈರೆಕ್ಟ್ ಆಗಿ ದೋಸೆ ಮಾಡ್ಕೊಳ್ಳೋಣಂತ. ಅದಕ್ಕೆ ನಾನಿಲ್ಲಿ ಸಣ್ಣದೊಂದು ಕಡಾಯಿ ತಗೊಂಡು ನೋಡ್ರಿ 2 ಸ್ಪೂನ್ ಅಷ್ಟು ಇದಕ್ಕೆ ಎಣ್ಣೆ ಹಾಕೊಂಡು ಈ ರೀತಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳಕತ್ತೇನೆ ನಾನು. ಇದಕ್ಕೆ ಇವಾಗ ನಾನು ಕರೆ ಎಳ್ಳನ್ನ 1 ಸ್ಪೂನ್ ಅಷ್ಟು ಕರೆ ಎಳ್ಳು ಹಾಕೊಂಡು ನಾನು ಇದಕ್ಕೆ ಹಾಕೊಂಡು ಇವಾಗ ಇದಕ್ಕೆ ಡೈರೆಕ್ಟ್ ಆಗಿ ನಾವು ಬ್ಯಾಟರ್ನ ಹಾಕೊಳಕತ್ತಾನೆ. ಇಲ್ಲಿ 2 ಸ್ಪೂನ್ ಅಷ್ಟು ನಾನು ಇಲ್ಲೇ ಹಾಕೊಂಡು ನಾನು, ಯಾಕಂದ್ರೆ ಬಣ್ಣ ದೋಸೆ ಅಂದ್ರೆ ಅದು ಸ್ವಲ್ಪ ದಪ್ಪನೇ ಇರ್ಬೇಕು, ಆದ್ರಿಂದ ನಾನಿಲ್ಲೇ 2 ಸ್ಪೂನ್ ಹಾಕೊಂಡು ಈ ರೀತಿ ಇದನ್ನ ಪ್ರೆಸ್ ಮಾಡ್ಕೊಳತ್ತಾನಷ್ಟ. ಒಂದು ಪ್ಲೇಟ್ ಮುಚ್ಚಿ ಇದನ್ನ 5 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯೋದಕ್ಕೆ ಇಟ್ಬಿಡೋಣಂತ. ಇವಾಗ 5 ನಿಮಿಷ ಆದ್ಮೇಲೆ ಈ ರೀತಿ ಇದು ನೀಟಾಗಿ ಬೆಂದಿರ್ತತಿ. ಇದು ಯಾವುದೇ ಕಾರಣಕ್ಕೂ ಪಾತ್ರೆ ತಳ ಹಿಡಿಯೋದಿಲ್ಲ, ತುಂಬಾ ಸುಲಭವಾಗಿದು ಪಾತ್ರೆ ಬಿಟ್ಟು ಎದ್ದು ಬರ್ತತಿ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಇವಾಗ ಇದನ್ನ 2 ಸೈಡ್ ನಾನು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಂಡ್ ನೋಡ್ರಿ. ಇವಾಗ ಇದಾಗೈತಿ, ಇದನ್ನ ನಾನು ಎತ್ತಿಟ್ಕೊಳತ್ತಾನಿ. ಇವಾಗ ನಾನು ನಿಮ್ಗೆ ಇನ್ನೊಂದು ಮಾಡಿ ತೋರಿಸ್ತಾನಿ. ನೀವು ಮನೇಲಿ ಈ ರೀತಿ ಚಿಕ್ಕ ಬಾಂಡ್ಲಿ ಇಲ್ಲ ಅಂತಂದ್ರೆ ಒಗ್ಗರಣೆ ಕೊಡುವಂತ ಚಿಕ್ಕ ಸೌಟ್ ಇದ್ರು ಸಾಕು, ಅದರಲ್ಲೂ ನೀವು ತುಂಬಾ ಸುಲಭವಾಗಿ ಇದನ್ನ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸುಲಭ ಮತ್ತು ಸರಳವಾದ ರೆಸಿಪಿ ಇದು. ನೀವು ಈಸಿಯಾಗಿ 20 ನಿಮಿಷದಲ್ಲೆಲ್ಲ ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳು ಸೊಪ್ಪೆಲ್ಲ ಜಾಸ್ತಿ ಇಷ್ಟಪಟ್ಟು ತಿನ್ನಲ್ಲ, ಅದರಲ್ಲೂ ಪಾಲಕ್ ಈ ತರದ್ದೆಲ್ಲ. ನಾವು ಈ ತರ ಮಾಡ್ಕೊಡೋದ್ರಿಂದ ಅವ್ರಿಗೆ ಗೊತ್ತೇ ಆಗಲ್ಲ ಇದ್ರೊಳಗೆ ನಾವು ಸೊಪ್ಪನ್ನ ಇನ್ಕ್ಲೂಡ್ ಮಾಡೇವಿ ಅಂತೇಳಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಳ್ಸೋದಾದ್ರ ನೀವು ಬೇಕಂದ್ರೆ ಇದಕ್ಕೆ ಕ್ಯಾರೆಟ್ ಈ ತರ ನೀವು ಮಕ್ಕಳು ಯಾವ್ಯಾವ ತರಕಾರಿ ತಿನ್ನಲ್ವೋ ಅದನ್ನ ನೀವು ತುರ್ದು ಬಿಟ್ಟು ಇದಕ್ಕೆ ಹಾಕ್ಬೋದು. ಟೇಸ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಇವಾಗ ನಾನಿಲ್ಲಿ 2ನೇ ಬನ್ ದೋಸಾನು ನಮ್ದು ರೆಡಿ ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹೆಲ್ದಿ ಆಗಿರೋ ಬನ್ ದೋಸಾನ ಮಾಡೋದಂತ ಹೇಳಿ. 1 ಕಪ್ ರವಾದೊಳಗೆ ನೀವು ಏನಿಲ್ಲ ಅಂತಂದ್ರು 4 ರಿಂದ 5 ಅಂತರೂ ಈ ರೀತಿ ದಪ್ಪವಾಗಿರುವಂತ ಬನ್ ದೋಸಾನ ನೀವು ಮಾಡ್ಕೋಬಹುದು. ನಾನಿವಾಗ ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಬನ್ ದೋಸಾ ಬಂದತಂತೇಳಿ. ಅಷ್ಟೊಂದು ಸಾಫ್ಟ್ ಆಗಿ ಬಂದತಂತೇಳಿ ನೀವ ನೋಡ್ತಿರ್ಬೋದು. ಇಲ್ಲೇ ರುಚಿನೂ ಅಷ್ಟ ತುಂಬಾ ಚೆನ್ನಾಗಿರ್ತತಿ. ಒಂದ್ಸಲ ನೀವೇ ಟ್ರೈ ಮಾಡಿ ನೋಡ್ರಿ. ಇವಾಗ ನಾನು ಇದನ್ನ ಕಟ್ ಮಾಡಿ ತೋರಿಸ್ತಾನೆ ನೋಡ್ರಿ ಒಳಗಡೆ ಯಾವ ರೀತಿ ಫ್ಲಫಿ ಆಗಿ ಬಂದತಂತೇಳಿ. ಇವಾಗ ಇದನ್ನ ನೀಟಾಗಿ ನಾನಿಲ್ಲೇ ಈ ರೀತಿ ಕಟ್ ಮಾಡ್ಕೊಂಡಾನಿ. ನೀವು ನೋಡ್ತಿರ್ಬೋದು ಇಲ್ಲಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಲರು ಅಷ್ಟ ನಾವು ಸಕ್ಕರೆ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿರೋದಿದು. ನಿಮ್ಗೆಲ್ಲೂ ಒಂದ್ಸಲ ನಾವು ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕೇವೆ ಅಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಹೆಲ್ದಿ ಆದ ರೆಸಿಪಿ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಬನ್ ದೋಸಾ ಮಾಡಿದ್ವಿ ಅಂತೇಳಿ. ಸೊ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ಚಳಿಗೆ ಏನಾದ್ರೂ ತಿನ್ಬೇಕು ಅನಿಸಿದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಖಾರವಾಗಿ ಸಿಹಿಯಾಗಿ ತುಂಬಾ ಚೆನ್ನಾಗಿರ್ತತಿ. ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತೇಳಿ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಇದೇ ರೀತಿ ಮುಂದಿನ ವಿಡಿಯೋ ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತತಿ. ಸೊ ನೀವು ಅವಾಗ ಈಸಿಯಾಗಿ ವಿಡಿಯೋನ ನೋಡಬಹುದು. ಇನ್ನೊಂದು ಏನಂತಂದ್ರೆ ಈ ವಿಡಿಯೋನ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಇರ್ತತಿ. ಸೊ ಆದ್ರಿಂದ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಫಾಲೋ ಫಾರ್ ಮೋರ್.